ಒನ್ ಆಫ್ ದ ಫೈನೆಸ್ಟ್ ವೆರೈಟಿ. ಇವತ್ತಿನ ಮಟ್ಟ ಒಂದು ತೆಂಗಲ್ಲಿ ಏನಾದ್ರೂ ಒಂದು ರೆವಲ್ಯೂಷನ್ ಆಗ್ಬೇಕು, ಒಂದು ಒಳ್ಳೆ ಇದು ಅಂತಂದ್ರೆ ಈ ಕಾಯಿನ ನಾನು ರೆಕಮೆಂಡ್ ಮಾಡ್ತೇನೆ. ಹೆಚ್ಚಿನ ನೀರು, ಹೆಚ್ಚಿನ ಇಳುವರಿ ಕೇವಲ 3 ವರ್ಷದಲ್ಲಿ ಬರುತ್ತೆ. ಈ ಸಸಿ ಬೇಕಂದ್ರೆ ತಳಗ್ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಬೇಕು. ಎಕರೆಗೆ 100 ಗಿಡ ಕುಂದಿರುತ್ತೆ. ಒಂದು ಗಿಡದಲ್ಲಿ 200 ಇಂದ 300 ಕಾಯಿ ಕೊಡುತ್ತೆ. ಎಳ್ನೀರು ಪ್ಲಸ್ ಕೊಬ್ಬರಿ ಬರುತ್ತೆ. ಈ ತಳಿ ವಿಶೇಷತೆ ಅಂದ್ರೆ ಎಳ್ನೀರು ಪ್ಲಸ್ ಕೊಬ್ಬರಿ ಬರುತ್ತೆ. ಕಾಯಿ ಸೈಜ್ ನೋಡ್ಬೋದು. ಒಣ ಕೊಬ್ಬರಿ ಆದ್ರೆ ಇದರಲ್ಲಿ 140 ಗ್ರಾಮದಿಂದ ಹಿಡಿದು 180 ಗ್ರಾಮ್ ಮಿನಿಮಮ್ ಬರುತ್ತೆ ಒಣ ಕೊಬ್ಬರಿ. ಇದ್ರ ಹೈಯೆಸ್ಟ್ ರೆಕಾರ್ಡ್ ಬಂದ್ಬಿಟ್ಟು ಒಂದು ಕಾಯಿಂದ ಒಣ ಕೊಬ್ಬರಿ 240 ಗ್ರಾಮ್ ಮಟ್ಟ ತಗೊಂಡಿದ್ದಾರೆ. ಬಟ್ ನಾ ರೈತರಿಗೆ ಎಲ್ಲಾ ಕಾಯಿ ಎಷ್ಟು ಬರುತ್ತೆ ಅಂತ ಹೇಳ್ತಾ ಇಲ್ಲ. ಆಮೇಲೆ ಒಂದು ಗಿಡದಲ್ಲಿ 400 ಕಾಯಿ ಮಟ್ಟನು ಇಳುವರಿ ತಗೊಂಡಿದ್ದಾರೆ. ಬಟ್ ಎವರೇಜ್ ಹಿಡಿದ್ರೆ ನಿಮ್ಗೆ 200 ಕಾಯಿ ಕೊಟ್ಟೆ ಕೊಡುತ್ತೆ. 100 ಗಿಡ ಅಂತಂದ್ರೆ ಒಂದ್ ಎಕರೆಗೆ ಎಷ್ಟಾಯ್ತು ಲೆಕ್ಕ ಹಾಕಿ. 3 ವರ್ಷದಲ್ಲಿ ಇಷ್ಟು ಕಾಯಿ ಈ ಗಿಡದಿಂದ ನೀವು ತಗೋಬೇಕಂತಂದ್ರೆ ನೀವು ಎಷ್ಟು ಲಾಭ ಮಾಡ್ಬೋದು. ಕಡಿಮೆ ನೀರು, ಎಂತ ಖರಾಬ್ ಮಣ್ಣಿದ್ರು ಬರುತ್ತೆ. ಮೇಂಟೆನೆನ್ಸ್ ನೀವು ನೋಡ್ಬೋದು. ಇಲ್ಲೇನು ಸ್ವಚ್ಛ ಇಲ್ಲ, ಕ್ಲೀನ್ ಇಲ್ಲ, ನೀರ್ ಪ್ರಾಪರ್ ಕೊಡ್ತಾ ಇಲ್ಲ, ಅಂತ ಕಂಡೀಷನ್ ಅಲ್ಲಿ ಹಿಂಗ್ ಬಂದಿದೆ. ಇಲ್ಲೇನು ಡ್ರಿಪ್ ಇದೆಯಾ? ಇಲ್ಲ. ಇಲ್ಲೇನು ಮಳೆ ಆಶ್ರಿತ ಮೇಲೆ ಏನಿತ್ತು ಇಷ್ಟು ದಿನ ಅದೇ. ಈಗ ಮಳೆಗಾಲ ಮುಗಿದ ಮೇಲೆ ಈಗ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಸರಿನಾ? ಇಂಥ ಕಂಡೀಷನ್ ಅಲ್ಲಿನೂ ಇಷ್ಟು ಕಡಿಮೆ ನೀರಲ್ಲಿನೂ ಇದ್ರ ಬುಡ ನೋಡಿದ್ರೆ ಗೊತ್ತಾಗತ್ತೆ ಇದಕ್ಕೆ ಚಿಕ್ಕ ವಯಸ್ಸಿಂದಾನೇ ನೀರ್ ಜಾಸ್ತಿ ಸಿಕ್ಕಿಲ್ಲ ಅಂತ ಹೇಳಿ. ಕಡಿಮೆ ನೀರಲ್ಲೇನೆ ಬೆಳೆದು ಜಸ್ಟ್ ಸೀಸಾಲ್ ಪ್ಲಾಂಟಿಕಾ ವಿಲೆಕ್ಸ್ ಜೆನೆಕ್ಸ್ ಮಳೆಗಾಲದಲ್ಲಿ ಹಾಕಿದ್ವಿ. ದಾರಿ ಗ್ರೂಪ್ ಇಂದ ಬರೋ ಗೊಬ್ಬರನ ಇಷ್ಟು ಕಾಯಿ ಸೆಟ್ ಆಗಿದೆ. ಇಲ್ಲಿ ಬೇರೆ ಗಿಡ ತೋರಿಸ್ತೇನೆ ಬನ್ನಿ. ಈ ಗಿಡ ನೀವು ನೋಡ್ಬೋದು. ಒಂದು ಗಿಡದಲ್ಲಿ ಎಷ್ಟು ತೆನೆ ಇದೆ, ಎಷ್ಟು ಕಾಯಿ ಹಿಡಿದಿದೆ ಅಂತ ಹೇಳಿ ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಇನ್ನೂ ನೀರು ನಾವು ಜಾಸ್ತಿ ಕೊಟ್ಟಿದ್ರೆ ಓಕೆ. ಆಮೇಲೆ ರೈತರೇ ನೆನ್ಪಿಟ್ಕೊಳ್ಳಿ, ಈ ಬುಡ ಬಹಳ ದಪ್ಪ ಇರಬೇಕು. ಬುಡ ದಪ್ಪ ಇದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಆದ್ರೆ ಇಷ್ಟು ಕಡಿಮೆ ಚಿಕ್ಕ ಬುಡದಲ್ಲಿನೂ ಎಷ್ಟು ಕಾಯಿ ಸೆಟ್ ಆಗಿದೆ. ಇದರ ಅರ್ಥ ಇದ್ರ ತಳಿಯಲ್ಲಿನೇ ತಾಕತ್ತಿದೆ. ತಳಿಯಲ್ಲಿ ತಾಕತ್ತಿದೆ ಅಂದ್ರೆ ಇಳುವರಿ ಕೊಟ್ಟೆ ಕೊಡುತ್ತೆ. ನೀರು ಸ್ವಲ್ಪ ಕೊಡಿ, ಸ್ವಲ್ಪ ಗೊಬ್ಬರ ಹಾಕಿ ಬಿಟ್ರೆ ತಳಿ ನೀವು ಯಾವ್ದೋ ಒಯ್ದು ಇಷ್ಟು ಇಳುವರಿ ಬೇಕಂತಂದ್ರೆ ಬರಲ್ಲ. ಯಾರೋ ತಮಿಳ್ನಾಡವ್ರು ಕೊಟ್ರು, ಆಂಧ್ರದವ್ರು ಕೊಟ್ರು, ಅವ್ರು ಕೊಟ್ರು, ಇವ್ರು ಕೊಟ್ರು ಅಂತ ಹಾಕ್ಬೇಡಿ. ಜೀವನದಲ್ಲಿ ಒಮ್ಮೆ ನೀವು ಹಾಕೋದಿರುತ್ತೆ. ಒಮ್ಮೆ ಇಂಥ ತಳಿ ಹಾಕಿದ್ರೆ ನಿಮ್ಗೆ ರಿಸಲ್ಟ್ ಹೆಂಗ್ ಬರುತ್ತೆ ನೀವು ನೋಡ್ಕೋಬಹುದು. ಈ ಮೇಂಟೆನೆನ್ಸ್ ಇಲ್ಲ ತೋಟ ಇದು. ಓಕೆ, ಇಲ್ಲಿ ನೀವು ನೋಡಿ ಗಿಡದ ಚದರ ಅಡಿ ನೋಡಿ. ನನ್ನ ಕೈಯಿಂದ ಹಿಡಿಬೇಕಂದ್ರೆ ಒಂದು 2.5 ಫೀಟ್ ಸುತ್ತಳತೆ ಬರುತ್ತೆ. ಕಾಯಿ ನೋಡ್ಬೋದು, ಎಲ್ಲಾ ತೆನೆಯಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ. ಇದು ನವೆಂಬರ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇರೋದು. ಮೇ ತಿಂಗಳಲ್ಲಿ ಇನ್ನೊಂದು 4 ತಿಂಗಳಿಗೆ ಇದಕ್ಕೆ ಗೊಬ್ಬರ ಕೊಟ್ಟು ನೀವು ನೀರು ಸ್ಟಾರ್ಟ್ ಮಾಡ್ತೇವೆ. ಇಳುವರಿ ನೋಡಿ ನೀವು. ಯಾಕಂದ್ರೆ ಇದು ಲೋ ಮೇಂಟೆನೆನ್ಸ್ ಅಲ್ಲೇ ಇಷ್ಟು ಬರುತ್ತೆ ಅಂತ ನಾನು ಹೇಳ್ತೇನೆ. ಇದು ಗಂಗಾಬಣ್ಣಂ ಸಸಿಗೆ ತಳಗ್ ಬರ್ತಾರೆ ನಂಬರ್ಗೆ ಸಂಪರ್ಕಿಸಿ.